ವೀಕ್ಷಕ ಬಂಧುಗಳೇ, ನಮ್ಮ ಈ ಸಂಚಿಕೆಯಲ್ಲೂ ಕೂಡ ನೀವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನೋಡಲಿದ್ದೀರಿ. ಮೊದಲಿಗೆ ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ಅಕ್ಷಯ ತೃತೀಯದಂದು ನಡೆದ ವಿಶೇಷ ಕಾರ್ಯಕ್ರಮವೊಂದನ್ನು ನೋಡೋಣ. ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ಶ್ರೀ ಮಠದ ಬಸದಿಯ ಮೂಲ ನಾಯಕ ಶ್ರೀ ಚಂದ್ರನಾಥ ಸ್ವಾಮಿಯ ಗರ್ಭಗೃಹಕ್ಕೆ ಹಾಗೂ ಕ್ಷೇತ್ರದ ಅಧಿದೇವತೆ ಆಮ್ರ ಕುಷ್ಮಾಂಡಿನಿ ಅಮ್ಮನವರ ಗರ್ಭಗೃಹಕ್ಕೆ ಬೆಳ್ಳಿ ಬಾಗಿಲ ಚೌಕಟ್ಟು, ತ್ರಿಮೇಕಲ ಪೀಠ, ಬೆಳ್ಳಿಯ ಕಮಲಪೀಠ, ಅಷ್ಟಮಂಗಲ, ನಂದಾದೀಪ, ಪ್ರಭಾವಳಿ, ಶ್ರೀ ಚಂದ್ರನಾಥ ಸ್ವಾಮಿಗೆ ಬಂಗಾರದ ಭಾಮಂಡಲ, ಬಂಗಾರದ ಛತ್ರತ್ರಯ ಇವುಗಳನ್ನು ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ ಸಮರ್ಪಿಸಲಾಯಿತು. ಅಕ್ಷಯ ತೃತೀಯ ದಿನ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ದಿನ. ಆ ದಿನ ಯಾವುದೇ ಮುಹೂರ್ತ ನೋಡೋದೇ ಬೇಡ ಅಂತ ಹೇಳ್ತಾರೆ. ಯಾವುದೇ ಒಂದು ಶುಭ ಕಾರ್ಯ ಮಾಡೋದಿದ್ದರೆ ಅಕ್ಷಯ ತೃತೀಯದಕ್ಕಿಂತ ಶ್ರೇಷ್ಠವಾದಂತಹ ಮುಹೂರ್ತ ಯಾವುದೂ ಇಲ್ಲ ಅಂಥೇಳಿ ನಮ್ಮ ಒಂದು ವಾಸ್ತು ಜ್ಯೋತಿಷ್ಯ ಪಂಚಾಂಗಗಳು ತಿಳಿಸ್ತದೆ. ಹಾಗೆ ಇಂತಹ ಒಂದು ಶುಭ ದಿನದಂದೇ ಅಕ್ಷಯ ತೃತೀಯದ ಶುಭ ದಿನದಲ್ಲೇ ಈ ನಮ್ಮ ಮಠದ ಬಸದಿಯ ಮೂಲ ನಾಯಕ ಚಂದ್ರಪ್ರಭ ತೀರ್ಥಂಕರರ ಪ್ರತಿಷ್ಠಾ ಪಂಚಕಲ್ಯಾಣ ಮಹೋತ್ಸವ ಆಗಿತ್ತು. 2018ರಲ್ಲಿ ಆಚಾರ್ಯ ಶ್ರೀ ವರ್ಧಮಾನ ಸಾಗರ ಮಹಾರಾಜರ ಸಾನ್ನಿಧ್ಯದಲ್ಲಿ ಚಂದ್ರನಾಥ ಸ್ವಾಮಿಯ ಪ್ರತಿಷ್ಠಾಪನೆ ಆದಂಥದ್ದು. ಅದು ನಮ್ಮ ರತ್ಲಾಂ ನಿವಾಸಿಗಳಾದಂತಹ ಪ್ರಮೋದ್ ಪಾಟ್ನಿ, ಈಗೇನು ಮೊದಲಿಗೆ ಸನ್ಮಾನ ಆಯಿತು ಅವರಿಗೆ, ಆ ಪ್ರಮೋದ್ ಪಾಟ್ನಿ ಪರಿವಾರದಿಂದ ಆ ಮೂರ್ತಿಯನ್ನು ಮಾಡಿಸ್ಕೊಡಲಾಗಿತ್ತು. ಅದಕ್ಕಿಂತ ಮುಂಚೆ ಒಂದು ಅಮೃತ ಶಿಲೆಯ ಚಂದ್ರನಾಥ ಸ್ವಾಮಿಯ ಮೂರ್ತಿ ಇತ್ತು. ಅದು ಕಾರಣಾಂತರಗಳಿಂದ ಆ ಮೂರ್ತಿಯನ್ನು ಬದಲಾಯಿಸಿ ಅಷ್ಟಧಾತುವಿನಿಂದ ಆ ಒಂದು ಮೂರ್ತಿಯನ್ನು ನಿರ್ಮಾಣ ಮಾಡಿಸಿ 2018ರ ಅಕ್ಷಯ ತೃತೀಯದೆಂದು ಅದರ ಪ್ರತಿಷ್ಠಾಪನೆ ಆಯಿತು. ಹಾಗೆ ಈ ಒಂದು ಕ್ಷೇತ್ರದಲ್ಲಿರ್ತಕ್ಕಂತಹ ಕ್ಷೇತ್ರದ ಅಧಿದೇವತೆ ಆಮ್ರ ಕುಷ್ಮಾಂಡಿನಿ ಅಮ್ಮನವರ ಮೂರ್ತಿಯೂ ಕೂಡ ಅಕ್ಷಯ ತೃತೀಯದಂದೇ ಸ್ಥಾಪನೆಗೊಂಡಿತ್ತು. ಹಾಗೆ ಈ ಮಠದ ಬಸದಿಯ ಮೇಲ್ಗಡೆಗೆ ನೇಮಿನಾಥ ತೀರ್ಥಂಕರರ ಬಸದಿ ಇದೆ, ಹೌದಾ? ಚಂದ್ರನಾಥ ಸ್ವಾಮಿಯ ಮೇಲ್ಗಡೆ ಶಿಖರದಲ್ಲಿ ನೇಮಿನಾಥ ತೀರ್ಥಂಕರರ ಮೂರ್ತಿ ಇದೆ. ಆ ಮೂರ್ತಿಯೂ ಕೂಡ ಅಕ್ಷಯ ತೃತೀಯದಂದೇ ಸ್ಥಾಪನೆಗೊಂಡಿತ್ತು. ಹಾಗೆ ನಮ್ಮ ಗುರುಗಳು ಯಾವುದೇ ಒಂದು ಕ್ಷೇತ್ರದಲ್ಲಿ ಹೊಸ ಕಾರ್ಯ ಮಾಡೋದಿರ್ಬೋದು ಅಥವಾ ಒಂದು ಅದ್ಭುತ ಒಂದು ಶ್ರೇಷ್ಠ ಕೆಲಸ ಏನಾದರೂ ಒಂದು ಅಥವಾ ಶಾಶ್ವತ ಕೆಲಸ ಶ್ರೇಷ್ಠ ಕೆಲಸ ಏನಾದರೂ ಮಾಡೋದಿದ್ದರೆ ಅಕ್ಷಯ ತೃತೀಯದಂದೇ
ಅವರು ಸ್ವಾಮೀಜಿಯವರು ಮಾಡ್ತಾಯಿದ್ರು. ಹಾಗೆ ಇಂತಹ ಒಂದು ಅವರು ಜ್ಯೋತಿಷ್ಯದಲ್ಲಿ ವಾಸ್ತುವಿನಲ್ಲಿ ಬಹಳ ಪಾಂಡಿತ್ಯವನ್ನು ಹೊಂದಿದಂಥವರು. ಅವರೇ ಅಕ್ಷಯ ತೃತೀಯದಂದು ಅವರು ಅಷ್ಟದಕ್ಕೆ ಒಂದು ಗೌರವವನ್ನು ನೀಡ್ತಿದ್ರು, ಆ ದಿನಕ್ಕೆ ಬಹಳ ಶ್ರೇಷ್ಠತೆಯನ್ನು ನೀಡ್ತಿದ್ರು. ಅಂದರೆ ಅದು ಎಷ್ಟು ಆ ದಿನ ಎಷ್ಟು ಶುಭವಾಗಿರ್ತದೆ ಅಂಥೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು. ಕ್ಷೇತ್ರದ ಮೂಲ ನಾಯಕರಾದಂತಹ ಭಗವಾನ್ ಶ್ರೀ ಚಂದ್ರಪ್ರಭಾ ತೀರ್ಥಂಕರರು ಮಠದ ಬಸದಿಯ ಚಂದ್ರನಾಥ ಸ್ವಾಮಿಯ ಒಂದು ಗರ್ಭಗೃಹಕ್ಕೆ ಬೃಹತ್ತಾಕಾರದ ಒಂದು ಚೌಕಟ್ಟು, ಬೆಳ್ಳಿಯ ಒಂದು ಚೌಕಟ್ಟು, ಅದೇ ರೀತಿಯಾಗಿ ಚಂದ್ರನಾಥ ಸ್ವಾಮಿಗೆ ತ್ರಿಮೇಕಲ ಪೀಠ, ಹಾಗೆ ಚಂದ್ರನಾಥ ಸ್ವಾಮಿಯ ಏನು ಕಮಲಪೀಠ ಇದೆ ಅದು ಕೂಡ ಬೆಳ್ಳಿಯ ಕಮಲಪೀಠ, ಅದೇ ರೀತಿಯಾಗಿ ಚಂದ್ರನಾಥ ಸ್ವಾಮಿಗೆ ಪ್ರಭಾವಳಿ, ಹಾಗೆ ಚಂದ್ರನಾಥ ಸ್ವಾಮಿಗೆ ಬಂಗಾರದ ಛತ್ರತ್ರಯ, ಹಾಗೆ ಚಂದ್ರನಾಥ ಸ್ವಾಮಿಗೆ ಬಂಗಾರದ ಭಾಮಂಡಲವನ್ನು ಈ ಸಂದರ್ಭದಲ್ಲಿ ಮಾಡಿಸಲಾಗಿದೆ. ಹಾಗೆ ಕುಷ್ಮಾಂಡಿನಿ ಅಮ್ಮನವರ ಸನ್ನಿಧಿಗೆ ಕುಷ್ಮಾಂಡಿನಿ ಅಮ್ಮನವರ ಬಾಗಿಲು ಚೌಕಟ್ಟು, ಹಾಗೆ ಕುಷ್ಮಾಂಡಿನಿ ಅಮ್ಮನವರಿಗೆ ತ್ರಿಮೇಕಲ ಪೀಠವನ್ನು ಮಾಡಿಸಲಾಗಿದೆ. ಹಾಗೆ ಈಗೇನು ಇಷ್ಟು ಕೆಲಸಗಳನ್ನು ಮಾಡಲಾಗಿದೆ, ಇದರಲ್ಲಿ ಬಹಳ ಶ್ರೇಷ್ಠವಾದಂಥದ್ದು ಛತ್ರತ್ರಯ, ಸ್ವರ್ಣ ಛತ್ರತ್ರಯ. ಸುವರ್ಣ ಛತ್ರತ್ರಯ ಸುಮಾರು 950 ಗ್ರಾಮ್, ಅಂದರೆ ಸುಮಾರು 1 kg ಬಂಗಾರದ ಛತ್ರತ್ರಯವನ್ನು ಮಾಡಿಸಲಾಗಿದೆ. ಆ 1 kg ಬಂಗಾರದ ಛತ್ರತ್ರಯವನ್ನು ನಮ್ಮ ಚೆನ್ನೈ ನಿವಾಸಿಗಳಾದಂತಹ ನಮ್ಮ ಕ್ಷೇತ್ರದ ಪುರಾತನ ದಾನಿಗಳು, ಸ್ವಾಮೀಜಿಯವರ ಪರಮ ಭಕ್ತರಾದಂತಹ ಸರಿತಾ ಮಹೇಂದ್ರ ಕುಮಾರ್ ಅವರು ಈ ಬಂಗಾರದ ಛತ್ರತ್ರಯವನ್ನು ಭಗವಂತರಿಗೆ ಮಾಡಿಸ್ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಚಂದ್ರಪ್ರಭಾ ತೀರ್ಥಂಕರರಿಗೆ ಭಾಮಂಡಲ, ಏನು ತೀರ್ಥಂಕರರ ಹಿಂದೆ ಸೂರ್ಯನಂತೆ ಪ್ರಕಾಶವಾಗ್ತಕ್ಕಂತಹ ಭಾಮಂಡಲವನ್ನು, ಬಂಗಾರದ ಭಾಮಂಡಲ 750 ಗ್ರಾಮ್ ಅಂದರೆ 3/4 kg ಬಂಗಾರದ ಭಾಮಂಡಲವನ್ನು ಈ ದಿನ ಭಗವಂತರಿಗೆ ಅರ್ಪಣೆ ಮಾಡಲಾಗ್ತಿದೆ. ಈ 750 ಗ್ರಾಮ್ ಬಂಗಾರ ಏನಿದೆ, ಈ ಬಂಗಾರ ಎಲ್ಲ ಶ್ರಾವಕಿಯರು ಭಕ್ತಾದಿಗಳು ಕೊಟ್ಟಂತಹ ಬಂಗಾರ. ಏನು ಅಮ್ಮನವರಿಗೆ ಹಾಗೆ ಬೆಟ್ಟದಲ್ಲಿ ಉಂಗುರಗಳು ಏನು ಬಾಹುಬಲಿ ಸ್ವಾಮಿಗೆ ಏರಿಸ್ತೀರ, ಬಾಹುಬಲಿ ಸ್ವಾಮಿಗೆ ಬಂಗಾರದ ಛತ್ರಿ ಏರಿಸ್ತೀರ, ಹಾಗೆ ಅಮ್ಮನವರಿಗೆ ತಾಳಿಗಳನ್ನು ಏರಿಸ್ತೀರ, ಹಾಗೆ ಈ ಎಲ್ಲ ಬಂಗಾರಗಳನ್ನು ಕರಗಿಸಿ ಈ 750 ಗ್ರಾಮಿನ ಭಾಮಂಡಲವನ್ನು ಈ ದಿನ ಮಾಡಲಾಗಿದೆ. ಇದನ್ನು ಕೂಡ ಈ ದಿನ ಭಗವಂತರಿಗೆ ಅರ್ಪಿಸಲಾಗ್ತದೆ. सम्यक दर्शन बोले तो अमूल्य निधि रत्नत्रय कहते हैं अपन। उस रत्नत्रय में से पहला रत्न ही सम्यक दर्शन है। और आज पंडित टोडरमल जी, दौलत राम जी ने तो ये लिखा, या विन ज्ञान चरिता सम्यक्तान लहे। यदि सम्यक दर्शन ना हो तो ज्ञान और चारित्र सम्यक होते ही नहीं है। तो रत्नत्रय मोक्ष मार्ग का जो पहला चरण है वो मंदिर के वैभव से सिद्ध होता है। इसलिए मंदिर हमेशा विभूति संपन्न होना चाहिए। और आज वही काम हम करने जा रहे हैं। भगवान का छत्रत्रय, एक ग्रंथ का नाम आपको बता ही दूं। ग्रंथ का नाम है सावय धम्म दोहा, देवसेन आचार्य का ग्रंथ है। और इस ग्रंथ में भगवान को छत्र चढ़ाने का फल, भगवान को चवर चढ़ाने का फल, इस तरह से अलग अलग फल बताए गए हैं, बड़े विधिपूर्ण बताए गए। तो जितना वैभव भगवान का बढ़ेगा, आज अपन छत्रत्रय विराजमान कर रहे हैं, भामंडल विराजमान कर रहे हैं, प्रभावली विराजमान कर रहे हैं, ये जो सारा वैभव है भगवान का वैभव बढ़ता जाए और भगवान के भक्ति से हम लोगों का भी वैभव, वो फिर आध्यात्मिक वैभव हो और लौकिक वैभव हो, दोनों ही बढ़ता रहे। आप सभी को यही मंगल आशीर्वाद। आज इतना ही। ओम नमः। ಅಕ್ಷಯ ತೃತೀಯದ ಶುಭ ಸಂದರ್ಭದಲ್ಲಿ
ಪರಮಪೂಜ್ಯ ಆಚಾರ್ಯ ಶ್ರೀ 108 ಸುವಿಧಿ ಸಾಗರ ಮಹಾರಾಜರು ಹಾಗೂ ಸಂಘಸ್ಥ ತ್ಯಾಗಿ ವೃಂದದ ಪಾವನ ಸಾನ್ನಿಧ್ಯ, ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಶ್ರೀಮದ್ ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಭಟ್ಟಾಚಾರ್ಯವರ್ಯ ಸ್ವಾಮಿಗಳವರ ಅದೇ ಅಕ್ಷಯ ತೃತೀಯ ಶುಭ ದಿನದಂದು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದ ವಿಂಧ್ಯಗಿರಿಯ ಪಕ್ಕದಲ್ಲಿರುವ ಪದ್ಮಾವತಿ ಗುಹೆಯ ಬೆಟ್ಟದ ಮೇಲೆ ನೂತನ ಜಿನಮಂದಿರವನ್ನು ನಿರ್ಮಾಣ ಮಾಡಲು ಭೂಮಿ ಪೂಜೆ ಶಿಲಾನ್ಯಾಸ ಮಾಡಲಾಯಿತು.